ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 66ನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ. ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅತ್ತೆ, ನಿಮ್ಮ ಅಣ್ಣನ ಮುಖ ನೋಡಬೇಕಿತ್ತಿವತ್ತು. ಬಾಯಿಗೆ ಕೈ ಅಡ್ಡ ಇಟ್ಟು ನಕ್ಕಳು ಭೂಮಿ. ಜಾನಕಿಯವರ ಕೂದಲಿಗೆ ಎಣ್ಣೆ ಹಚ್ಚುತ್ತಾ ಮೃದುವಾಗಿ ಮಸಾಜ್ ಮಾಡುತ್ತಿದ್ದಳು. ಏಯ್, ನನ್ನೆದ್ರಿಗೇನೆ ನನ್ನ ಅಣ್ಣನ ಆಡ್ಕೊಳ್ಳೋಷ್ಟು ಧೈರ್ಯ ಬಂತ ನಿನಗೆ? ಇರು, ಮಾಡ್ತೀನಿ ನಿನಗೆ, ಮಾತಿನಲ್ಲಿ ಗದರಿಸಿದರು ಜಾನಕಿ. ಮತ್ತೆ ನನಗೆ ಇಲ್ಲಿಗೆ ಬರೋದು ಬೇಡ ಅಂತಾರೆ. ನಾನು ಹೇಳಿಬಿಟ್ಟೆ, ಇದುವರೆಗೂ ಈ ಭೂಮಿನ ಯಾರೂ ಕಟ್ಟಾಕೋಕ್ಕಾಗಿಲ್ಲ, ಇನ್ನು ಮುಂದೆ ಕೂಡ ಕಟ್ಟಾಕೋಕ್ಕಾಗೋಲ್ಲ ಅಂತ. ಆಹಾ, ಏನು ದೊಡ್ಡ ಹೀರೋಯಿನ್ ನೀನು, ಡೈಲಾಗ್ ಹೊಡೆದು ಬಂದುಬಿಟ್ಟಿದೀಯಾ? ಜಾನಕಿ ಭೂಮಿಯನ್ನು ಛೇಡಿಸಿದರು. ಹ್ಞೂ ಮತ್ತೆ. ಅತ್ತೆ, ನಿಂಗೊಂದು ವಿಷಯ ಗೊತ್ತಾ? ನಿಮ್ಮ ದತ್ತುಪುತ್ರ ಅಭಿ ಇದ್ದಾನಲ್ಲ, ಅವನು ನನ್ನನ್ನು ಯಾವಾಗಲೂ ಸಂಪತ್ತಿಗೆ ಸವಾಲ್ ಪಿಕ್ಚರ್ ಹೀರೋಯಿನ್ನು ದುರ್ಗಿ ಅಂತಾನೆ ನುಲಿಯುತ್ತಾ ಹೇಳಿದಳು ಭೂಮಿ. ಭೂಮಿ, ನಿನ್ನ ಕೈ ಮುಗಿತೀನಿ ಕಣೆ. ನೀನು ನುಲಿಯೋದು, ನಾಚ್ಕೊಳ್ಳೋದು ಎಲ್ಲ ಮಾಡಬೇಡ್ವೆ, ನೋಡೋಕೆ ಕಷ್ಟ ಆಗುತ್ತೆ ಎಂದರು ಜಾನಕಿ ನಗುತ್ತಾ. ಅತ್ತೆ, ಸೊಂಟದ ಮೇಲೆ ಕೈಯಿಟ್ಟು ಚೀರಿದ ಭೂಮಿಯನ್ನು ಕಂಡು, ನನ್ನ ಮಗ ಸರಿಯಾದ ಹೆಸರಿಟ್ಟಿದ್ದಾನೆ ನೋಡು, ದುರ್ಗಿನೇ ನೀನು ಎನ್ನುತ್ತಾ ನಕ್ಕರು ಜಾನಕಿ. ಜಾನಕಿ ಮುಖದಲ್ಲಿ ಆ ತುಂಬು ನಗುವನ್ನು ಕಂಡು ಭೂಮಿಯ ಮನ ನಲಿಯಿತು. ಅವಳ ಮುಖದ ಮೇಲೂ ನಗೆ ಹರಡಿತು. ಜಾನಕಿ ಭೂಮಿಯ ಒಡನಾಟ ನೋಡುತ್ತಾ ಒಳಬಾಗಿಲಲ್ಲಿ ನಿಂತಿದ್ದರು ಅಭಿ ಮತ್ತು ಯಶೋದಮ್ಮ. ಭೂಮಿ ಜೊತೆಗಿದ್ದರೆ ನಮ್ಮ ಜಾನಕಿ ಮುಖದಲ್ಲಿ ಯಾವಾಗಲೂ ನಗು ಇರುತ್ತೆ ನೋಡು, ಯಶೋದಜ್ಜಿ ಹೇಳಿದರು. ಒಂದೊಂದು ಸಾರಿ ನನಗೆ ಭೂಮಿ ಹಿಂದಿನ ಜನ್ಮದಲ್ಲಿ ಜಾನಕಿ ತಾಯಿ ಆಗಿರಬೇಕು ಅನಿಸುತ್ತೆ ಎನ್ನುತ್ತಾ ಕಣ್ಣ ಅಂಚಿನಲ್ಲಿ ಜಮೆಯಾಗಿದ್ದ ನೀರನ್ನು ಒರೆಸಿಕೊಂಡರು. ಅಭಿ ಕೂಡ ಅವರ ಮಾತಿಗೆ ಸೈಗುಟ್ಟಿದ. ಅಭಿ, ನೀನು ಇವರಿಬ್ಬರನ್ನು ದೂರ ಮಾಡಲ್ಲ ತಾನೇ? ಯಶೋಧ ಅಜ್ಜಿ ಕೇಳಿದಾಗ ಅಭಿ ಅಚ್ಚರಿಯಿಂದ ಅವರ ಕಡೆ ನೋಡಿದ. ಆಹಾ, ಕಳ್ಳ, ಬೆಕ್ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಳತ್ತಂತೆ. ನನಗೂ ಗೊತ್ತು, ನಿಮ್ಮ ತಾತಂಗೂ ಗೊತ್ತು. ನಿನ್ನಪ್ಪ ಅಮ್ಮನ ಹತ್ರ ನಾವೇ ಮಾತಾಡ್ತೀವಿ ನಿಮ್ಮ ಮದುವೆ ಬಗ್ಗೆ. ಜಗನ್ನಾಥನ ಹತ್ರ ಕೂಡ ನಿಮ್ಮ ತಾತನೇ ಮಾತಾಡ್ತಾರೆ ಎಂದರು. ಈ ಮಾತು ಕೇಳಿ ಬೆಚ್ಚಿಬಿದ್ದ ಅಭಿ. ಅಜ್ಜಿ, ಪ್ಲೀಸ್, ಈಗಲೇ ಈ ವಿಷಯ ತಾತ ಮಾವನ ಹತ್ರ ಮಾತಾಡೋದು ಬೇಡ ಅಂತ ಹೇಳಿ, ನನಗೆ ಇನ್ನೂ ಕ್ಲಾರಿಟಿ ಇಲ್ಲ ತಡವರಿಸುತ್ತಾ ಹೇಳಿದ ಅಭಿ. ಕ್ಲಾರಿಟಿ ಇಲ್ಲ ಅಂದರೆ ನಮ್ಮ ಭೂಮಿಗೆ ಮೋಸ ಮಾಡಬೇಡ ಅಭಿ, ಮೊದಲೇ ನೊಂದಿರೋ ಜೀವ ಅದು. ಯಶೋದಾಜ್ಜಿಯ ದನಿಯಲ್ಲಿ ನಡುಕ ನೋಡಿ ತಾನು ಹೇಳಿದರ ಅರ್ಥ ಏನು ಅಂತ ಅರಿವಾಯಿತು ಅಭಿಗೆ. ಯಶೋದಾಜ್ಜಿ ಎದುರು ನಿಂತು, ಅಜ್ಜಿ, ನಿಮ್ಮ ಭೂಮಿಗೆ ಮೋಸ ಮಾಡಿ ನಾನು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಅವಳು ನನ್ನ ಜೀವ ಅಜ್ಜಿ. ನಾನು ಹೇಳಿದ್ದು ಮೊದಲು ನಾನು ಮನೇಲಿ ಮಾತಾಡ್ತೀನಿ, ಆಮೇಲೆ ಗಂಡನವರಾಗಿ ನೀವೇ ನಿಂತು ಮದುವೆ ಮಾಡಿಸ್ಬೇಕು ಎಂದು ಹೇಳಿ ಅವರನ್ನು ಅಪ್ಪಿಕೊಂಡ. ನಮ್ಮ ಮನೇಲಿ ನಮಗಿಂತ ಹೊರಗಿನವರೇ ಹೆಚ್ಚಾಗಿದ್ದಾರೆ, ಭೂಮಿಗೆ ಕೇಳಿಸುವಂತೆ ಕೊಣಗಿದಳು ಶ್ರದ್ಧಾ. ಆ ಹೊರಗಿನವ್ರ ಮನಸ್ಸು ಮಾಡದೇ ಇದ್ದಿದ್ರೆ ತಾವಿನ್ನೂ ಗಡಿಯಾಚೆಯವರೇ ಆಗಿರ್ತಾ ಇದ್ರಿ. ಭೂಮಿ ಮಾತಿನಲ್ಲಿ ಸೋಲೋಳೆ. ಅವಳ ಮಾತಿಗೆ ಪ್ರತಿಮಾತು ಕೊಡುವ ಉದ್ದೇಶ ಶ್ರದ್ಧಾಳಿಗೆ ಇದ್ದರೂ ಹೊರಗಡೆ ತನ್ನ ತಂದೆ ಬಂದಿದ್ದರ ಅರಿವಾಗಿ ಸುಮ್ಮನಾದಳು. ಅತ್ತೆ, ನಾನಿನ್ನು ಮನೆಗೆ ಹೊರಡ್ತೀನಿ ಎಂದು ಹೇಳಿ ಹೊರಗೆ ಹೊರಡುವ ಮುನ್ನ ಅಭಿ ಕಡೆ ನೋಡಿ ಹೊರಗೆ ಬರುವಂತೆ ಸನ್ನೆ ಮಾಡಿದಳು. ಜನಮ್ಮ, ಒಂಚೂರು ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ ಎಂದು ತಲೆ ಕೆರೆಯುತ್ತಾ ಹೇಳಿದವನ ಕಡೆ ನೋಡಿ ನಗುತ್ತಾ, ಹೌದಪ್ಪ, ತುಂಬ ಇಂಪಾರ್ಟೆಂಟ್ ಕೆಲಸ ಅದು, ಹೋಗ್ಬಾ ಎಂದರು ಜಾನಮ್ಮ ನಗುತ್ತಾ. ಅಭಿ ಕೂಡ ಅವರ ಮಾತಿಗೆ ನಗುತ್ತಾ ಹೊರಗೆ ಬಂದ. ಅಪ್ಪ, ಮುಕ್ತಾಳನ್ನು ಆ ಸ್ಥಿತಿಯಲ್ಲಿ ನೋಡೋದು ಒಳ್ಳೆಯದಲ್ಲ, ಬೇಡ ಅಂತ ಹೇಳು, ಚಾರುವಿಗೆ ತಿಳಿ ಹೇಳಿದ ಅಜಯ್. ನಾನು ಕೂಡ ಅದನ್ನೇ ಹೇಳಿದೆ, ಆದರೆ ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ. ನಿನ್ನೆ ರಾತ್ರಿಯಿಂದ ಒಂದೇ ಹಠ, ಮುಕ್ತಾನ್ ನೋಡದೆ ಊಟ ತಿಂಡಿ ಏನು ಮಾಡೋಲ್ಲ ಅಂತ ಕೂತಿದ್ದಾರೆ. ಕೋದಂಡದ ಹಠದ ಬಗ್ಗೆ ನಿಸ್ಸಹಾಯಕಳಾಗಿ ನುಡಿದಳು ಚಾರು. ನನಗೆ ಆ ಮುಕ್ತಾನ ಆ ಸ್ಥಿತಿಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ, ಅಂಥದ್ರಲ್ಲಿ
ಅಪ್ಪ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತವರು. ಅವಳು ಈಗಿರೋ ಸ್ಥಿತಿಲಿ ನೋಡಿದ್ರೆ ಎದೆಯನ್ನು ಒಡ್ಕೊಂಡೇ ಬಿಡ್ತಾರೆ ಅಷ್ಟೇ ಎಂದು ಹೇಳಿದವ ಬೇರೆ ದಾರಿ ಕಾಣದೆ ಕೋದಂಡನಿಗೆ ಚಿಕಿತ್ಸೆ ಕೊಡ್ತಿದ್ದ ಡಾಕ್ಟರ್ ಬಳಿ ಮಾತನಾಡಿದ. ಅವರು ಧೈರ್ಯ ಹೇಳಿದ ಮೇಲೆ ಕೋದಂಡನನ್ನು ಮುಕ್ತಾಳ ಬಳಿ ಕರೆದುಕೊಂಡು ಹೋಗುವ ನಿರ್ಧಾರ ಮಾಡಿದ. ಡಾಕ್ಟರ್, ನಿಮ್ಮ ಭರವಸೆ ಮೇಲೆ ಅಪ್ಪಾಜಿನ ಮುಕ್ತಾನ ಭೇಟಿ ಮಾಡಿಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅಜಯ್ನಿಗೆ ಕೋದಂಡ ಮುಕ್ತಾಳನ್ನು ಭೇಟಿಯಾದಾಗ ಎಲ್ಲಿ ಅವನ ಹೃದಯ ತೊಂದರೆಗೆ ಒಳಗಾಗುವುದೋ ಎಂಬ ಭಯ ಕಾಡುತ್ತಿತ್ತು. ಡೋಂಟ್ ವರಿ ಅಜಯ್, ನನ್ನ ಹೃದಯ ಗಟ್ಟಿಯಾಗಿದೆ, ನನಗೇನೂ ಆಗೋದಿಲ್ಲ. ಈಗ ನಾನು ಮುಕ್ತಾನ್ ನೋಡಲೇಬೇಕು, ಧೈರ್ಯವಾಗಿಯೇ ಹೇಳಿದ ಕೋದಂಡ. ಕೋದಂಡನ ಕೈಕಾಲುಗಳಲ್ಲಿ ಶಕ್ತಿ ಬಂದಿದ್ದರೂ ತೀರಾ ಹೆಚ್ಚು ನಡೆಯಲು ಆಗುತ್ತಿರಲಿಲ್ಲ. ಹಾಗಾಗಿ ಚಾರು ಅವನನ್ನು ವೀಲ್ ಚೇರ್ ಮೇಲೆ ಕೂರಿಸಿ ಕರೆದುಕೊಂಡು ಬಂದಿದ್ದಳು. ಚಾರು ನಿಧಾನವಾಗಿ ಅವನ ವೀಲ್ ಚೇರ್ ತಳ್ಳಿಕೊಂಡು ಮುಕ್ತಾಳನ್ನು ಮಲಗಿಸಿದ್ದ ಕೋಣೆಗೆ ಬಂದಳು. ಮಾವ ಎಂದು ಏನೋ ಹೇಳಲು ಬಂದವಳಿಗೆ ತನ್ನ ಅಂಗೈ ತೋರಿಸಿ ಸುಮ್ಮನಿರುವಂತೆ ಸೂಚಿಸಿದ್ದ. ಎವಕ್ಕದೆ ಮುಕ್ತಾಳನ್ನೇ ನೋಡಿದ ಕೋದಂಡ. ಚಾರು, ಇವಳಿಗೆ ನಾವು ಹೇಳೋದೆಲ್ಲ ಕೇಳಿಸುತ್ತೆ ಅಲ್ವಾ? ಮುಕ್ತಾಳ ಮುಖವನ್ನೇ ದಿಟ್ಟಿಸುತ್ತಾ ಕೇಳಿದರು. ಹೌದು ಮಾವ, ಆದರೆ ಎಂದವಳಿಗೆ ಮತ್ತೆ ಸುಮ್ಮನಿರಲು ಸನ್ನೆ ಮಾಡಿದರು. ನಾನು ಇವಳ ಹತ್ರ ಮಾತಾಡಬೇಕು, ನೀನು ಸ್ವಲ್ಪ ಹೊರಗಡೆ ಹೋಗು ಎಂದರು. ಚಾರುವಿಗೆ ಕೋದಂಡನನ್ನು ಮುಕ್ತಾಳ ಬಳಿ ಒಂಟಿಯಾಗಿ ಬಿಟ್ಟು ಹೋಗಲು ಮನಸ್ಸಿಲ್ಲದೆ ಹೋದರೂ ಅವನ ಮಾತಿಗೆ ಎದುರಾಡಲು ಆಗದೆ ಹೊರಗೆ ಹೋದಳು. ಚಾರು ಹೊರಗೆ ಹೋಗುವವರೆಗೂ ಸುಮ್ಮನೆ ಕುಳಿತಿದ್ದ ಕೋದಂಡ ಅವಳು ಹೊರಗೆ ಹೋದ ಮೇಲೆ ಮುಕ್ತಾಳ ಹತ್ತಿರ ಹೋದ. ಮುಕ್ತ, ಕರೆದವನ ದನಿಯಲ್ಲಿ ಪ್ರೀತಿ ಇತ್ತ? ಸ್ವತಃ ಅವನಿಗೂ ತಿಳಿದಿರಲಿಲ್ಲ. ಕಣ್ಣ ಸಲುಗೆ ಸಲುಗೆ ಅಲ್ಲ ಸುಲಿಗೆ ಹಾಡುಗುನುಗುತ್ತಾ ಭೂಮಿಯ ಹಿಂದೆಯೇ ಬಂದ ಅಭಿ. ಏನೇ ದುರ್ಗಿ, ಇಷ್ಟೊಂದು ಧೈರ್ಯ? ಕಣ್ಣಲ್ಲೇ ಕರಿತಾ ಇದೆಯಾ? ಮುಂದೆ ಹೋಗುತ್ತಿದ್ದವಳನ್ನು ಅಚಾನಕ್ಕಾಗಿ ಪಕ್ಕದ ಗೋಡೆಗೆ ಒರಗಿಸಿ ಅತ್ತಿತ್ತ ಅಲುಗಾಡದಂತೆ ತನ್ನೆರಡೂ ಕೈಗಳನ್ನು ಅವಳ ಎರಡೂ ಪಕ್ಕದಲ್ಲಿ ಇಟ್ಟು ಕಣ್ಣಲ್ಲಿ ಕಣ್ಣನಿಟ್ಟು ನೋಡಿದ. ಅವನ ನೇರ ನೋಟಕ್ಕೆ ನಾಚಿದ ಭೂಮಿ ನೆಲ ನೋಡಿದಳು. ಅವಳ ಈ ರೀತಿ ಅವನಿಗೆ ಹೊಸದು. ಭೂಮಿಯ ಎದೆ ವೇಗವಾಗಿ ಹೊಡೆದುಕೊಳ್ಳುತ್ತಿತ್ತು. ಅವಳಿಗೆ ಅತೀ ಸಮೀಪದಲ್ಲಿ ನಿಂತಿದ್ದರಿಂದ ಉಸಿರು ತಾರುಮಾರಾಗಿತ್ತು. ಹಣೆಯ ಮೇಲೆ ಸಣ್ಣ ಬೆವರು. ನಾಚಿಕೆಯಿಂದ ಅವಳ ಕೆನ್ನೆ ಕೂಡ ಕೆಂಪಾಗಿತ್ತು. ಬಾಗಿದ ರೆಪ್ಪೆ, ಅದುರುತ್ತಿರುವ ಅಧರ ಅಭಿಗೆ ಆಹ್ವಾನ ಕೊಡುವಂತಿತ್ತು. ಒಂದು ಕ್ಷಣ ಅವಳ ಮೋಹದಲ್ಲಿ ಕಳೆದು ಹೋದ ಅಭಿ ಅವಳೆಡೆ ಬಾಗಿದ. ಭೂಮಿಯ ದುಪಟ್ಟ ಅವಳ ಮುಷ್ಟಿಯಲ್ಲಿ ನಲುಗುತ್ತಿತ್ತು. ಒಂದೇ ಕ್ಷಣ. ಆ ಒಂದೇ ಕ್ಷಣದಲ್ಲಿ ಅಭಿಗೆ ತಾನು ಮುಂದುವರಿಯುವುದು ಸರಿಯಲ್ಲ ಎನಿಸಿ ಒಂದು ಹೆಜ್ಜೆ ಹಿಂದೆ ಸರಿದ. ಸಾರಿ ಭೂಮಿ, ಅಭಿ ಹೇಳಿದಾಗ ಭೂಮಿ ಸಣ್ಣ ನಿಟ್ಟುಸಿರು ಬಿಟ್ಟಳು. ಸಾರಿ, ಇನ್ಮೇಲೆ ಹೀಗೆ ಮೈಮರಿಯಲ್ಲ. ಕ್ಷಮೆ ಕೇಳುವಾಗ ಯಾವ ಹಿಂಜರಿಕೆಯೂ ಇಲ್ಲ ಅಭಿಯಲ್ಲಿ. ನಿಧಾನವಾಗಿ ತನ್ನ ವೀಲ್ ಚೇರ್ನಿಂದ ಎದ್ದ ಕೋದಂಡ ಮುಕ್ತಾಳ ಬಳಿ ಸಾರಿದ. ಮೂಳೆ ಚಕ್ಕಳದಂತಾಗಿದ್ದ ಮುಕ್ತಾಳ ಕೈ ಹಿಡಿದ. ನಿಧಾನವಾಗಿ ಅದನ್ನು ಸವರಿದ. ಈಗ ನಿನ್ನ ಅಹಂಕಾರ ಎಲ್ಲ ಬೂದಿಯಾಗಿದೆ ಅಲ್ವಾ ಮುಕ್ತ? ಯಾವ ಸೌಂದರ್ಯದ ಅಹಮ್ಮಿಂದ ಅಷ್ಟೆಲ್ಲ ಬೀಗಿದೆಯೋ ಆ ಸೌಂದರ್ಯ ಈಗ ಎಲ್ಲಿ ಹೋಯಿತು? ಹಣದ ಮದದಿಂದ ಓಲಾಡಿದೆ, ಆದರೆ ಆ ಹಣ ನಿನಗೇನು ಕೊಡ್ತು ಮುಕ್ತ? ಒಂದೇ ಒಂದು ಕ್ಷಣ ಕೂಡ ನಿನ್ನ ನೋವಿಗೆ ಮುಕ್ತಿ ಕೊಡೋದಕ್ಕೆ ನಿನ್ನ ಹಣದಿಂದ ಸಾಧ್ಯ ಆಗ್ತಾ ಇಲ್ಲ. ನಿನ್ನ ರೂಪದಿಂದ ಇಡೀ ಜಗತ್ತನ್ನು ಆಳ್ತೀನಿ ಅನ್ನೋ ಭ್ರಮೇಲಿ ನೀನು ಮುಳುಗಿದ್ದೆ. ಈಗೇನಾಯಿತು? ಫಳಫಳ ಅಂತ ಹೊಳಿತಾ ಇದ್ದ ಆ ದೇಹದ ಕಾಂತಿ ಎಲ್ಲಿ ಹೋಯಿತು? ಆ ನಿನ್ನ ನುಣುಪಾದ ರೇಷ್ಮೆ ಕೂದಲು, ಮೈಯ ಚಿನ್ನದ ಬಣ್ಣ ಎಲ್ಲ ಮುಗೀತು, ಎಲ್ಲ ಮುಗಿದು ಹೋಯಿತು ಎಂದು ಹೇಳಿ ಬಿಕ್ಕಿ ಬಿಕ್ಕಿ ಅತ್ತ. ತುಂಬ ಕಷ್ಟ ಆಗ್ತಿದೆ ಮುಕ್ತ ನಿನ್ನ ಈ ಸ್ಥಿತಿಲಿ ನೋಡೋದಕ್ಕೆ. ಆದರೆ ನೋಡಲೇಬೇಕು, ನೀನು ಇದನ್ನು ಅನುಭವಿಸಲೇಬೇಕು. ನಾವಿಬ್ಬರೂ ಮಾಡಿರೋ ಪಾಪಕ್ಕೆ ನಾವಿಲ್ಲೇ ಶಿಕ್ಷೆ ಅನುಭವಿಸ್ಬೇಕು ಎಂದು ಹೇಳುತ್ತಾ ತನ್ನ ವೀಲ್ ಚೇರ್ ಮೇಲೆ ಕುಸಿದು ಕುಳಿತ ಕೋದಂಡ. ನಿನ್ನ ತಪ್ಪಿಲ್ಲ ಕೋದಂಡ, ಎಲ್ಲ ನಂದೇ ತಪ್ಪು. ನಿನ್ನನ್ನು ತಪ್ಪು ದಾರಿಗೆ ಎಳೆದೋಳು ನಾನು ಪಾಪ ಕೂಪಕ್ಕೆ ಜಾರಿದ್ದಲ್ದೆ
ನಿನ್ನನ್ನು ಕೂಡ ಸೆಳೆದೆ. ಕ್ಷಮಿಸು ಅಂತ ಕೇಳೋ ಕೂಡ ನಂಗೆ ಬಾಯಿಲ್ಲ. ನೀನು ಹೇಳಿದ ನಿಜ. ಈ ಪಾಪಕ್ಕೆ ತಕ್ಕ ಶಿಕ್ಷೆನ ನಾನು ಅನುಭವಿಸಲೇಬೇಕಾಗಿದೆ. ನಾನು ಆ ದೇವರಿಗೆ ಈ ಶಿಕ್ಷೆಯಿಂದ ಮುಕ್ತಿ ಕೊಡು ಅಂತ ಯಾವತ್ತೂ ಕೇಳ್ಕೊಳ್ಳೋದಿಲ್ಲ ಕೋದಂಡ. ನನ್ನ ಪಾಪಗಳಿಗೆ ನಾನು ಇಲ್ಲೇ ಶಿಕ್ಷೆ ಅನುಭವಿಸೋಗ್ಬೇಕು. ನನಗೆ ಇನ್ನೊಂದು ಜನ್ಮ ಬೇಕು. ಆ ಜನ್ಮದಲ್ಲಿ ಪವಿತ್ರಳಾಗಿ ಹುಟ್ಟಿ ಪವಿತ್ರವಾಗಿ ಬದುಕಬೇಕು, ಜಾನಕಿ ಹಾಗೆ. ಕೋದಂಡನ ಮಾತು ಕೇಳಿದ ಮುಕ್ತಾಳ ಮನದಲ್ಲಿ ಈ ಮಾತುಗಳು ಮೂಡುತ್ತಿತ್ತು. ಆದರೆ ಅವಳ ಯಾವ ಮಾತನ್ನು ಹೊರತರಲಾಳದೆ ಸೋತು ಹೋದಳು. ಅವಳ ಕಣ್ಣಿನಿಂದಲೂ ನೀರು ಸುರಿಯುತ್ತಿತ್ತು. ನಾನು ನಿನ್ನನ್ನು ಮನಸಾರೆ ಪ್ರೀತಿಸಿದೆ ಮುಕ್ತಾ. ನನ್ನ ಪ್ರೀತಿಲಿ ಕಳಂಕ ಇರಲಿಲ್ಲ. ಆ ಪ್ರೀತಿಯಿಂದನೇ ನೀನು ನನಗೆ ದ್ರೋಹ ಮಾಡಿದ್ದನ್ನು ಕೂಡ ಕ್ಷಮಿಸ್ಬಿಟ್ಟಿದ್ದೆ. ನೀನು ಕೇವಲ ನನ್ನವಳಾಗಿ ಉಳಿದಿರಲಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಅರಗಿಸ್ಕೊಂಡು ಬಿಟ್ಟಿದ್ದೆ. ಆಗ ನನಗೆ ನಿನ್ನಲ್ಲಿ ಹುಟ್ಟಿದ್ದು ಅಸಹ್ಯ ಭಾವ. ಹೇಸ್ಗೇನೆ ಗಂಧ ಅಂತ ತಿಳ್ಕೊಂಡು ಜೀವನ ಪೂರ್ತಿ ಪೂಸ್ಕೊಂಡಲ್ಲ ಅನ್ನೋ ಅಸಹ್ಯ ಭಾವ ನನ್ನ ಮನಸ್ಸಲ್ಲಿ ಉಳಿದೋಗಿತ್ತು. ಆದರೆ ನೀನು ನೀನು ಆ ಮುಗ್ಧ ಹುಡುಗಿ ಜಾನಕಿ, ಅವಳ ತಪ್ಪೇನಿತ್ತು? ಕೇವಲ ನಿನ್ನ ಅಹಂಕಾರನ ತಣಿಸೋದಕ್ಕೋಸ್ಕರ, ನಿನ್ನ ದ್ವೇಷ ಸಾಧನೆಗೋಸ್ಕರ ನನ್ನನ್ನು ಆಟಿಕೆ ಮಾಡಿಕೊಂಡು ಅವಳ ಜೀವನದಲ್ಲಿ ಆಟ ಆಡ್ಬಿಟ್ಟಿಯಲ್ಲ. ಹೇಗೆ ಮರೀಲಿ ಅದನ್ನು? ಹೇಗೆ ಕ್ಷಮಿಸ್ಲಿ ಅದನ್ನು? ನಿನ್ನ ಆ ಪಾಪದಲ್ಲಿ ನನ್ನ ಭಾಗ ದೊಡ್ಡದು. ಅವಳ ಪೂರ್ತಿ ಜೀವನನ ಬೆಂಗಾಡಾಗಿ ಮಾಡಿಬಿಟ್ವಲ್ಲ ಮುಕ್ತಾ, ಬೆಂಗಾಡಾಗಿ ಮಾಡಿಬಿಟ್ವಿ. ಯಾವುದೋ ಪುಣ್ಯವಂತರ ಮನೆ ತುಳಸಿಯಾಗಿ, ಅವ್ರ ಮನೆ ಅಂಗಳದಲ್ಲಿ ಮಲ್ಲಿಗೆಯಾಗಿ ಕಂಪು ಸೂಸುತ್ತಾ ಧನ್ಯ ಆಗಬೇಕಾಗಿರೋ ಜೀವನ ಮರಳುಗಾಡಲ್ಲಿ ಹೊಸ್ಕಿ ಎಸ್ದು ಬಿಟ್ವಲ್ಲ ಎನ್ನುತ್ತಾ ತನ್ನ ತಲೆ ಚೆಚ್ಚಿಕೊಂಡ. ನನ್ನ ಪಾಪದಲ್ಲಿ ನಿನ್ನನ್ನು ಭಾಗಿದಾರನಾಗಿ ಮಾಡ್ಕೊಳ್ತಿದೆಯಲ್ಲ ಕೋದಂಡ, ನೀನು ನಿಜವಾಗ್ಲೂ ಮಹಾನ್ ಚೇತನ. ತಪ್ಪೆಲ್ಲ ನಂದೇ ಅಂತ ತಿಳಿದು ಕೂಡ ಅದರಲ್ಲಿ ನಿನ್ನನ್ನು ಕೂಡ ಸೇರಿಸ್ಕೊಳ್ತಾ ಇದೆಯಲ್ವಾ. ನಿನ್ನ ಪ್ರೀತಿಗೆ, ನಿನ್ನ ಆದರಕ್ಕೆ ನಾನು ಯೋಗ್ಯಳಲ್ಲ. ಈ ನಿನ್ನ ಸ್ವಚ್ಛ ಪ್ರೀತಿನ ನಾನು ಕಾಲು ಕಸ ಹಾಕ್ಕಣ್ಣಲ್ಲ. ನನ್ನಂಥ ಪಾಪಿಗೆ ಇನ್ನೂ ಶಿಕ್ಷೆ ಆಗಬೇಕು, ಇನ್ನೂ ಶಿಕ್ಷೆ ಆಗಬೇಕು. ಮುಕ್ತಾಳ ಕಣಕಣವೂ ರೋಧಿಸುತ್ತಿತ್ತು. ಜಾನಕಿಗೆ ನೀನು ಮಾಡಿದ ಮೋಸ ತಿಳಿದಾಗ ನನಗೆ ನಿನ್ನಲ್ಲಿ ದ್ವೇಷ ಹುಟ್ಟಿತು ಮುಕ್ತ. ನಿನ್ನ ಮೇಲಿದ್ದ ಪ್ರೀತಿ ಅದರ ಒಂದು ಸಣ್ಣ ಅವಶೇಷ ಕೂಡ ಬಿಡದ ಹಾಗೆ ಸುಟ್ಟು ಹೋಯಿತು. ನನ್ನ ಮನಸ್ಸೀಗ ಬೆಂಗಾಡು. ಅದರಲ್ಲಿ ಏನೂ ಹುಟ್ಟುತ್ತಾ ಇಲ್ಲ. ಹುಟ್ಟಿರೋದು ಪಶ್ಚಾತ್ತಾಪ ಮಾತ್ರ. ಜೊತೆಗೆ ನಿನ್ನ ಮೇಲೆ ಯಾವತ್ತಿಗೂ ಮುಗಿದೇ ಇರೋ ಆಕ್ರೋಶ ಕೂಡ ಹುಟ್ಟುಬಿಟ್ಟಿದೆ ಎಂದವ ಕಣ್ಣಿಂದ ಹೊರಬದ್ದ ನೀರನ್ನು ಒರೆಸಿಕೊಳ್ಳುತ್ತಾ, ನೀನು ಬದುಕಬೇಕು ಮುಕ್ತಾ, ನೀನು ಬದುಕಬೇಕು, ಇನ್ನೂ ಬದುಕಬೇಕು. ಇಂಚಾಗಿ ನರಳೋವರೆಗೂ ಬದುಕಿರಬೇಕು. ಜಾನಕಿ ಒಂದೊಂದು ಕಣ್ಣೀರಿಗೂ ಬೆಲೆ ಕಟ್ಟಿ ಆ ಸಾಲ ತೀರೋವರೆಗೂ ನೀನು ಬದುಕಿರಬೇಕು. ಇದು ನಮ್ಮ ಕೊನೆ ಭೇಟಿ ಮುಕ್ತಾ. ಇನ್ಯಾವತ್ತೂ ನಾನು ನಿನ್ನ ಮುಖ ನೋಡೋದಕ್ಕೆ ಬರೋದಿಲ್ಲ. ಭಾರತಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ ನಾನು. ನನ್ನ ಪಾಪಕ್ಕೆ ಶಿಕ್ಷೆನ ಅಲ್ಲೇ ಅನುಭವಿಸ್ತೀನಿ. ಮತ್ತು ಯಾವತ್ತೂ ನಿನಗೆ ನನ್ನ ಕನಸು ಮನಸ್ಸಲ್ಲಿ ಕೂಡ ಜಾಗ ಇಲ್ಲ. ನಾನಿನ್ನು ಹೋಗ್ತೀನಿ ಎಂದು ಹೇಳಿದವನೇ ಹಿಂತಿರುಗಿ ಕೂಡ ನೋಡದೆ ಆ ಕೋಣೆಯಿಂದ ಹೊರಗೆ ಬಂದ. ಅಣ್ಣ, ಇತ್ತೀಚೆಗೆ ಜಾನತೆ ಮನೆ ಕಡೆ ಹೋಗಿದ್ಯಾ? ರಾತ್ರಿ ಊಟ ಮುಗಿಸಿ ಅಂಗಳದಲ್ಲಿ ಅಡ್ಡಾಡುತ್ತಿದ್ದ ಅನಿಲ್ನನ್ನು ಕೇಳಿದಳು ಭೂಮಿ. ಇಲ್ಲ ಭೂಮಿ, ಇತ್ತೀಚೆಗೆ ನಮ್ಮ ರಾಮಾಯಣನೇ ಹೆಚ್ಚಾಗಿ ಹೋಗಿತ್ತಲ್ಲ, ಹೋಗೋಕ್ಕೆ ಆಗೇ ಇಲ್ಲ. ಯಾಕೆ, ಏನು ವಿಷಯ? ಕುತೂಹಲದಿಂದ ಕೇಳಿದ. ಆ ಭಾರ್ಗವರಮ್ಮ ಹೇಗೆ ಅಂತ ಭೂಮಿ ಕೇಳಿದಾಗ, ಭೂಮಿ ತುಸು ಕಠಿಣವಾಗಿ ಕರೆದ. ಅವರು ನಿನಗಿಂತ ವಯಸ್ಸಲ್ಲಿ ತುಂಬ ದೊಡ್ಡವರು. ಅವ್ರಿಗೆ ನೀನು ಮರ್ಯಾದೆ ಕೊಟ್ಟು ಮಾತಾಡದೆ ಹೋದರೆ ಅದು ಅಪ್ಪಾಜಿ ಅಮ್ಮ ಕೊಟ್ಟಿರೋ ಸಂಸ್ಕಾರಕ್ಕೆ ಅವಮಾನ ಮಾಡಿದ ಹಾಗೆ ಗಂಭೀರ ದನಿಯಲ್ಲಿ ಹೇಳಿದ. ಸಾರಿ ಅಣ್ಣ, ಅವರನ್ನು ಭೇಟಿ ಮಾಡಿದೀಯಾ? ಮೆಲ್ಲಗೆ ಕೇಳಿದಳು. ಹಾಂ, ತುಂಬ ಸಾತ್ವಿಕ ಬ್ರಾಹ್ಮಣ. ದಿನ ದೇವಸ್ಥಾನದಲ್ಲಿ ಭೇಟಿ ಆಗ್ತಾ ಇದ್ದೀನಲ್ಲ, ಯಾರ ತಂಟೆಗೂ ಹೋಗೋದಿಲ್ಲ. ಅಜ್ಜಯ್ಯನ ಜೊತೆಗಿರ್ತಾರೆ.
ಸ್ನಾನ, ಸಂಧ್ಯಾ ವಂದನೆ, ವೇದ ಪಾಠ ಅಂತ ನೆಮ್ಮದಿಯಾಗಿರ್ತಾರೆ ಅಷ್ಟೆ. ಯಾಕೆ ಅವ್ರ ಬಗ್ಗೆ ವಿಚಾರಣೆ ಈಗ? ಕೇಳಿದ ಅನಿಲ್ನಿಗೆ ಭೂಮಿ ಅಂದು ಜಾನಕಿಯ ಮನೆಯಲ್ಲಿ ನಡೆದದ್ದೆಲ್ಲವನ್ನೂ ಹೇಳಿದಳು. ಅಯ್ಯೋ ದೇವರೇ, ಏನು ಮಾಡೋದೀಗ? ಅನಿಲ ಚಿಂತೆಯಲ್ಲಿ ಬಿದ್ದ. ಅಣ್ಣ, ಅವ್ರಿಗೆ ಬುದ್ಧಿ ಕಲಿಸೋದು ಅಥವಾ ಜಾನತ್ತೆನ ಅವರಿಂದ ಬಚಾವ್ ಮಾಡ್ತಾ ಕೂರೋದು ಎರಡೂ ಕೂಡ ಆಗದೇ ಇರೋ ಕೆಲಸ ಎಂದಳು ಭೂಮಿ. ನೋಡೋಣ ಇರು, ಯಾವುದಕ್ಕೂ ನಾನು ಅಭಿ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಎಂದ ಅನಿಲ ಚಿಂತೆಯಲ್ಲಿ. ಛೇ, ಜಾನತ್ತೆ ಹಣೆಯಲ್ಲಿ ನೆಮ್ಮದಿ ಅನ್ನೋದು ಬರದೇ ಇಲ್ವೋ ಏನಪ್ಪ, ಬೇಸರದಿಂದ ನುಡಿದ ಅನಿಲ. ಅನಿಲ, ಸಿಂಧುಗೆ ಮದುವೆ ನಿಶ್ಚಯ ಆಯ್ತಂತೆ. ಭಾಮ ಮಕ್ಕಳ ಬಳಿ ಬಂದು ಹೇಳಿದರು. ಅರೆ, ಇಷ್ಟು ಬೇಗ ಸಿಂಧು ಮದುವೆಗೆ ಒಪ್ಪದ್ಲಂತ? ಹುಡುಗ ಯಾರಂತೆ? ಅಚ್ಚರಿಯಿಂದ ಕೇಳಿದಳು ಭೂಮಿ. ಸಾವಿತ್ರಮ್ಮನ ಅಣ್ಣನ ಮಗನ ಜೊತೆ ಮದುವೆ ನಿಶ್ಚಯ ಮಾಡಿದಾರಂತೆ. ಮೊದಲು ಸಿಂಧು ಒಪ್ಪಲಿಲ್ವಂತೆ. ಅವಳು ಒಪ್ಪದೇ ಇದ್ದರೆ ಇಬ್ಬರು ವಿಷ ಕುಡಿದು ಪ್ರಾಣ ಬಿಡ್ತೀವಿ ಅಂತ ವಾಮನಾಚಾರ್ಯ ಹೇಳಿದ್ರಂತೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ಮದುವೆಗೆ ಒಪ್ಪದ್ಲಂತೆ. ಮುಂದಿನ ವಾರನೇ ಮದುವೆ ಶಾಸ್ತ್ರ ಮುಗಿಸ್ಬಿಡ್ತಾರಂತೆ. ಮದುವೆ ಆದಮೇಲೆ ಇವರಿಬ್ಬರು ಕೂಡ ಅಲ್ಲಿಗೆ ಹೋಗ್ಬಿಡ್ತಾರಂತೆ, ವರದಿ ಒಪ್ಪಿಸಿದರು ಭಾಮ. ಭೂಮಿ ಅನಿಲ್ನ ಕಡೆ ನೋಡಿದಳು. ಅವನ ಮುಖದಲ್ಲಿ ಯಾವ ಭಾವವೂ ಇರಲಿಲ್ಲ. ಅಮ್ಮ ಮಗಳು ಅವನನ್ನು ಅವನ ಪಾಡಿಗೆ ಬಿಟ್ಟು ಒಳನಡೆದರು. ಅನಿಲ್ನ ಎದೆಯ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಚುಳ್ಳೆಂದಿತಾ? ಕಣ್ಣ ಅಂಚು ತುಸು ಹಸಿ ಆಯಿತಾ? ಯಾರಿಗೂ ತಿಳಿಯಲೇ ಇಲ್ಲ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.